ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಈಗ ಸ್ವಲ್ಪ ಜೋರಾಗಿ ಈ ಚರ್ಚೆ ನಡೀತಾ ಇದೆ. ಸಿದ್ದರಾಮಯ್ಯನವರು ಅಧಿಕಾರವನ್ನ ಹಾಗಾದ್ರೆ ಬಿಟ್ಕೊಡೋಕೆ ರೆಡಿ ಆಗ್ಬಿಟ್ರಾ? ಇನ್ ಕೇಸ್ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಕೊಡೋಕೆ ರೆಡಿ ಆಗಿದ್ದಾರೆ ಅನ್ನೋದೇ ಸತ್ಯ ಆದ್ರೆ ಮುಂದಿನ ಸಿಎಂ ಯಾರು ಅನ್ನೋ ಪ್ರಶ್ನೆಗಳು ಇದೀಗ ಮೂಡ್ತಾ ಇದೆ. ಇದರ ನಡುವೆಯೇ ಸಿದ್ದು ಬಣದಲ್ಲಿ ಢವಢವ ಕೂಡ ಶುರುವಾಗಿದೆ. ಯಾಕೆ ಅನ್ನೋದನ್ನ ವಿವರಿಸುತ್ತೆ ಈ ವಿಶೇಷ ವರದಿ. ಕುರ್ಚಿ ಕದನದಲ್ಲಿ ಸಿಎಂ ಬಣಕ್ಕೆ ಟೆನ್ಷನ್, ಆತಂಕ ಹೆಚ್ಚಿಸಿದ ಕಾಂಗ್ರೆಸ್ ಹೈಕಮಾಂಡ್ ನಡೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಜೋರಾಗಿದೆ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡ್ತಾರಾ? ಮುಂದಿನ ಸಿಎಂ ಯಾರು ಅನ್ನೋ ಪ್ರಶ್ನೆಗಳು ಮೂಡಿದೆ. ಇದರ ನಡುವೆ ಸಿದ್ದು ಬಣದಲ್ಲಿ ಢವಢವ ಶುರುವಾಗಿದೆ. ಇತ್ತ ಸಿದ್ದು ಹಾಗೂ ಡಿಕೆ ಬಣದಲ್ಲಿ ಶಾಸಕರು ಪರ ವಿರೋಧ ಚರ್ಚೆ ನಡೆಸ್ತಾ ಇದ್ರೆ, ಕೆಲವು ಶಾಸಕರು ಸಚಿವರು ಯಾವುದೇ ಬಹಿರಂಗ ಹೇಳಿಕೆ ನೀಡ್ತಾ ಇಲ್ಲ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಸಿದ್ದು ಆಪ್ತರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಹೈಕಮಾಂಡ್ಗೆ ಡಿಕೆಶಿ ಮೇಲೆ ಒಲವು ಹೆಚ್ಚಾಗಿದೆ ಅನ್ನೋ ಮಾತು ಕೂಡ ಸದ್ದು ಮಾಡ್ತಾ ಇದೆ. ಸಿದ್ದರಾಮಯ್ಯ ಆಪ್ತ ಶಾಸಕರು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸ್ವಲ್ಪ ಗೊಂದಲ, ಆತಂಕದಲ್ಲಿದ್ದಾರೆ. ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರೋ ಶಾಸಕರು ಸಚಿವರಲ್ಲಿ ಕಾನ್ಫಿಡೆಂಟ್ ಲೋ ಆಗಿದೆ ಅನ್ನೋ ತರ ಕಾಣ್ತಾ ಇದೆ. ಸದ್ಯ ಇಂತಹ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳುವ ಸಾಧ್ಯತೆ ಇಲ್ಲ ಅನ್ನೋ ವಿಶ್ವಾಸ ಅವರದ್ದು. ಆದ್ರೂ ಡಿಕೆಶಿಗೆ ಪಟ್ಟ ಸಿಕ್ಕರೆ ನಮ್ಮ ಗತಿ ಏನು ಅನ್ನೋ ಟೆನ್ಷನ್ ಅಲ್ಲಿದ್ದಾರೆ. ಇತ್ತ ಸಿಗದೇ ಇದ್ರೆ ಪಕ್ಷದಲ್ಲಿ ಡಿಕೆ ಪವರ್ ಹೆಚ್ಚಾಗಲಿದೆ ಅನ್ನೋ ಆತಂಕವೂ ಇದೆ. ಒಂದು ವೇಳೆ ಆದರೆ ಮುಂದಿನ ಸಿಎಂ ಯಾರು? ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡ್ತಾರಾ? ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಗ್ಗೆ ಹೈಕಮಾಂಡ್ ನಿಲುವೇನು? ಅಷ್ಟಕ್ಕೂ ಶಾಸಕರ ಒಲವು ಯಾರ ಪರವಾಗಿದೆ? ಹೀಗೆ ನಾನಾ ಅಭಿಪ್ರಾಯ, ಡೆಡ್ ಲೈನ್, ವದಂತಿಗಳು ಸದ್ದು ಮಾಡ್ತಾ ಇದೆ. ವಿಧಾನಸಭೆ ಮೊಗಸಾಲೆಯಲ್ಲಿ ಶಾಸಕರು ಸಚಿವರು ನೀಡ್ತಾ ಇರೋ ಆಫ್ ದಿ ರೆಕಾರ್ಡ್ ಮಾಹಿತಿಗಳು ಹಾಗೂ ಮಾತುಕತೆಗಳು ಕುತೂಹಲ ಕೆರಳಿಸ್ತಾ ಇದೆ. ಎಲ್ಲ ಪ್ರಶ್ನೆಗಳಿಗೆ ಎಳೆ ಎಳೆಯಾಗಿ ಉತ್ತರ ಹುಡುಕೋಣ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಈಗ ಸ್ವಲ್ಪ ಜೋರಾಗಿ ಈ ಚರ್ಚೆ ನಡೀತಾ ಇದೆ. ಸಿದ್ದರಾಮಯ್ಯನವರು ಅಧಿಕಾರವನ್ನ ಹಾಗಾದ್ರೆ ಬಿಟ್ಕೊಡೋಕೆ ರೆಡಿ ಆಗ್ಬಿಟ್ರಾ? ಇನ್ ಕೇಸ್ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಕೊಡೋಕೆ ರೆಡಿ ಆಗಿದ್ದಾರೆ ಅನ್ನೋದೇ ಸತ್ಯ ಆದ್ರೆ ಮುಂದಿನ ಸಿಎಂ ಯಾರು ಅನ್ನೋ ಪ್ರಶ್ನೆಗಳು ಇದೀಗ ಮೂಡ್ತಾ ಇದೆ. ಇದರ ನಡುವೆಯೇ ಸಿದ್ದು ಬಣದಲ್ಲಿ ಢವಢವ ಕೂಡ ಶುರುವಾಗಿದೆ. ಯಾಕೆ ಅನ್ನೋದನ್ನ ವಿವರಿಸುತ್ತೆ ಈ ವಿಶೇಷ ವರದಿ. ಕುರ್ಚಿ ಕದನದಲ್ಲಿ ಸಿಎಂ ಬಣಕ್ಕೆ ಟೆನ್ಷನ್, ಆತಂಕ ಹೆಚ್ಚಿಸಿದ ಕಾಂಗ್ರೆಸ್ ಹೈಕಮಾಂಡ್ ನಡೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಜೋರಾಗಿದೆ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡ್ತಾರಾ? ಮುಂದಿನ ಸಿಎಂ ಯಾರು ಅನ್ನೋ ಪ್ರಶ್ನೆಗಳು ಮೂಡಿದೆ. ಇದರ ನಡುವೆ ಸಿದ್ದು ಬಣದಲ್ಲಿ ಢವಢವ ಶುರುವಾಗಿದೆ. ಇತ್ತ ಸಿದ್ದು ಹಾಗೂ ಡಿಕೆ ಬಣದಲ್ಲಿ ಶಾಸಕರು ಪರ ವಿರೋಧ ಚರ್ಚೆ ನಡೆಸ್ತಾ ಇದ್ರೆ, ಕೆಲವು ಶಾಸಕರು ಸಚಿವರು ಯಾವುದೇ ಬಹಿರಂಗ ಹೇಳಿಕೆ ನೀಡ್ತಾ ಇಲ್ಲ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಸಿದ್ದು ಆಪ್ತರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಹೈಕಮಾಂಡ್ಗೆ ಡಿಕೆಶಿ ಮೇಲೆ ಒಲವು ಹೆಚ್ಚಾಗಿದೆ ಅನ್ನೋ ಮಾತು ಕೂಡ ಸದ್ದು ಮಾಡ್ತಾ ಇದೆ. ಸಿದ್ದರಾಮಯ್ಯ ಆಪ್ತ ಶಾಸಕರು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸ್ವಲ್ಪ ಗೊಂದಲ, ಆತಂಕದಲ್ಲಿದ್ದಾರೆ. ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರೋ ಶಾಸಕರು ಸಚಿವರಲ್ಲಿ ಕಾನ್ಫಿಡೆಂಟ್ ಲೋ ಆಗಿದೆ ಅನ್ನೋ ತರ ಕಾಣ್ತಾ ಇದೆ. ಸದ್ಯ ಇಂತಹ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳುವ ಸಾಧ್ಯತೆ ಇಲ್ಲ ಅನ್ನೋ ವಿಶ್ವಾಸ ಅವರದ್ದು. ಆದ್ರೂ ಡಿಕೆಶಿಗೆ ಪಟ್ಟ ಸಿಕ್ಕರೆ ನಮ್ಮ ಗತಿ ಏನು ಅನ್ನೋ ಟೆನ್ಷನ್ ಅಲ್ಲಿದ್ದಾರೆ. ಇತ್ತ ಸಿಗದೇ ಇದ್ರೆ ಪಕ್ಷದಲ್ಲಿ ಡಿಕೆ ಪವರ್ ಹೆಚ್ಚಾಗಲಿದೆ ಅನ್ನೋ ಆತಂಕವೂ ಇದೆ. ಒಂದು ವೇಳೆ ಆದರೆ ಮುಂದಿನ ಸಿಎಂ ಯಾರು? ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡ್ತಾರಾ? ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಗ್ಗೆ ಹೈಕಮಾಂಡ್ ನಿಲುವೇನು? ಅಷ್ಟಕ್ಕೂ ಶಾಸಕರ ಒಲವು ಯಾರ ಪರವಾಗಿದೆ? ಹೀಗೆ ನಾನಾ ಅಭಿಪ್ರಾಯ, ಡೆಡ್ ಲೈನ್, ವದಂತಿಗಳು ಸದ್ದು ಮಾಡ್ತಾ ಇದೆ. ವಿಧಾನಸಭೆ ಮೊಗಸಾಲೆಯಲ್ಲಿ ಶಾಸಕರು ಸಚಿವರು ನೀಡ್ತಾ ಇರೋ ಆಫ್ ದಿ ರೆಕಾರ್ಡ್ ಮಾಹಿತಿಗಳು ಹಾಗೂ ಮಾತುಕತೆಗಳು ಕುತೂಹಲ ಕೆರಳಿಸ್ತಾ ಇದೆ. ಎಲ್ಲ ಪ್ರಶ್ನೆಗಳಿಗೆ ಎಳೆ ಎಳೆಯಾಗಿ ಉತ್ತರ ಹುಡುಕೋಣ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಈಗ ಸ್ವಲ್ಪ ಜೋರಾಗಿ ಈ ಚರ್ಚೆ ನಡೀತಾ ಇದೆ. ಸಿದ್ದರಾಮಯ್ಯನವರು ಅಧಿಕಾರವನ್ನ ಹಾಗಾದ್ರೆ ಬಿಟ್ಕೊಡೋಕೆ ರೆಡಿ ಆಗ್ಬಿಟ್ರಾ? ಇನ್ ಕೇಸ್ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಕೊಡೋಕೆ ರೆಡಿ ಆಗಿದ್ದಾರೆ ಅನ್ನೋದೇ ಸತ್ಯ ಆದ್ರೆ ಮುಂದಿನ ಸಿಎಂ ಯಾರು ಅನ್ನೋ ಪ್ರಶ್ನೆಗಳು ಇದೀಗ ಮೂಡ್ತಾ ಇದೆ. ಇದರ ನಡುವೆಯೇ ಸಿದ್ದು ಬಣದಲ್ಲಿ ಢವಢವ ಕೂಡ ಶುರುವಾಗಿದೆ. ಯಾಕೆ ಅನ್ನೋದನ್ನ ವಿವರಿಸುತ್ತೆ ಈ ವಿಶೇಷ ವರದಿ. ಕುರ್ಚಿ ಕದನದಲ್ಲಿ ಸಿಎಂ ಬಣಕ್ಕೆ ಟೆನ್ಷನ್, ಆತಂಕ ಹೆಚ್ಚಿಸಿದ ಕಾಂಗ್ರೆಸ್ ಹೈಕಮಾಂಡ್ ನಡೆ.
ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಜೋರಾಗಿದೆ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡ್ತಾರಾ? ಮುಂದಿನ ಸಿಎಂ ಯಾರು ಅನ್ನೋ ಪ್ರಶ್ನೆಗಳು ಮೂಡಿದೆ. ಇದರ ನಡುವೆ ಸಿದ್ದು ಬಣದಲ್ಲಿ ಢವಢವ ಶುರುವಾಗಿದೆ. ಇತ್ತ ಸಿದ್ದು ಹಾಗೂ ಡಿಕೆ ಬಣದಲ್ಲಿ ಶಾಸಕರು ಪರ ವಿರೋಧ ಚರ್ಚೆ ನಡೆಸ್ತಾ ಇದ್ರೆ ಕೆಲವು ಶಾಸಕರು ಸಚಿವರು ಯಾವುದೇ ಬಹಿರಂಗ ಹೇಳಿಕೆ ನೀಡ್ತಾ ಇಲ್ಲ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಸಿದ್ದು ಆಪ್ತರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಹೈಕಮಾಂಡ್ಗೆ ಡಿಕೆಶಿ ಮೇಲೆ ಒಲವು ಹೆಚ್ಚಾಗಿದೆ ಅನ್ನೋ ಮಾತು ಕೂಡ ಸದ್ದು ಮಾಡ್ತಾ ಇದೆ. ಸಿದ್ದರಾಮಯ್ಯ ಆಪ್ತ ಶಾಸಕರು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸ್ವಲ್ಪ ಗೊಂದಲ, ಆತಂಕದಲ್ಲಿದ್ದಾರೆ. ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರೋ ಶಾಸಕರು ಸಚಿವರಲ್ಲಿ ಕಾನ್ಫಿಡೆಂಟ್ ಲೋ ಆಗಿದೆ ಅನ್ನೋ ತರ ಕಾಣ್ತಾ ಇದೆ. ಸದ್ಯ ಇಂತಹ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳುವ ಸಾಧ್ಯತೆ ಇಲ್ಲ ಅನ್ನೋ ವಿಶ್ವಾಸ ಅವರದ್ದು. ಆದ್ರೂ ಡಿಕೆಶಿಗೆ ಪಟ್ಟ ಸಿಕ್ಕರೆ ನಮ್ಮ ಗತಿ ಏನು ಅನ್ನೋ ಟೆನ್ಷನ್ ಅಲ್ಲಿದ್ದಾರೆ. ಇತ್ತ ಸಿಗದೇ ಇದ್ರೆ ಪಕ್ಷದಲ್ಲಿ ಡಿಕೆ ಪವರ್ ಹೆಚ್ಚಾಗಲಿದೆ ಅನ್ನೋ ಆತಂಕವೂ ಇದೆ. ಒಂದು ವೇಳೆ ಆದರೆ ಮುಂದಿನ ಸಿಎಂ ಯಾರು? ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡ್ತಾರಾ? ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಗ್ಗೆ ಹೈಕಮಾಂಡ್ ನಿಲುವೇನು? ಅಷ್ಟಕ್ಕೂ ಶಾಸಕರ ಒಲವು ಯಾರ ಪರವಾಗಿದೆ? ಹೀಗೆ ನಾನಾ ಅಭಿಪ್ರಾಯ, ಡೆಡ್ ಲೈನ್, ವದಂತಿಗಳು ಸದ್ದು ಮಾಡ್ತಾ ಇದೆ. ವಿಧಾನಸಭೆ ಮೊಗಸಾಲೆಯಲ್ಲಿ ಶಾಸಕರು ಸಚಿವರು ನೀಡ್ತಾ ಇರೋ ಆಫ್ ದಿ ರೆಕಾರ್ಡ್ ಮಾಹಿತಿಗಳು ಹಾಗೂ ಮಾತುಕತೆಗಳು ಕುತೂಹಲ ಕೆರಳಿಸ್ತಾ ಇದೆ. ಎಲ್ಲ ಪ್ರಶ್ನೆಗಳಿಗೆ ಎಳೆ ಎಳೆಯಾಗಿ ಉತ್ತರ ಹುಡುಕೋಣ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಈಗ ಸ್ವಲ್ಪ ಜೋರಾಗಿ ಈ ಚರ್ಚೆ ನಡೀತಾ ಇದೆ. ಸಿದ್ದರಾಮಯ್ಯನವರು ಅಧಿಕಾರವನ್ನ ಹಾಗಾದ್ರೆ ಬಿಟ್ಕೊಡೋಕೆ ರೆಡಿ ಆಗ್ಬಿಟ್ರಾ? ಇನ್ ಕೇಸ್ ಸಿದ್ದರಾಮಯ್ಯನವರು ಅಧಿಕಾರ ಬಿಟ್ಕೊಡೋಕೆ ರೆಡಿ ಆಗಿದ್ದಾರೆ ಅನ್ನೋದೇ ಸತ್ಯ ಆದ್ರೆ ಮುಂದಿನ ಸಿಎಂ ಯಾರು ಅನ್ನೋ ಪ್ರಶ್ನೆಗಳು ಇದೀಗ ಮೂಡ್ತಾ ಇದೆ. ಇದರ ನಡುವೆ ಸಿದ್ದು ಬಣದಲ್ಲಿ ಢವಢವ ಕೂಡ ಶುರುವಾಗಿದೆ. ಯಾಕೆ ಅನ್ನೋದನ್ನ ವಿವರಿಸುತ್ತೆ ಈ ವಿಶೇಷ ವರದಿ. ಕುರ್ಚಿ ಕದನದಲ್ಲಿ ಸಿಎಂ ಬಣಕ್ಕೆ ಟೆನ್ಷನ್, ಆತಂಕ ಹೆಚ್ಚಿಸಿದ ಕಾಂಗ್ರೆಸ್ ಹೈಕಮಾಂಡ್ ನಡೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಜೋರಾಗಿದೆ. ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡ್ತಾರಾ? ಮುಂದಿನ ಸಿಎಂ ಯಾರು ಅನ್ನೋ ಪ್ರಶ್ನೆಗಳು ಮೂಡಿದೆ. ಇದರ ನಡುವೆ ಸಿದ್ದು ಬಣದಲ್ಲಿ ಢವಢವ ಶುರುವಾಗಿದೆ. ಇತ್ತ ಸಿದ್ದು ಹಾಗೂ ಡಿಕೆ ಬಣದಲ್ಲಿ ಶಾಸಕರು ಪರ ವಿರೋಧ ಚರ್ಚೆ ನಡೆಸ್ತಾ ಇದ್ರೆ ಕೆಲವು ಶಾಸಕರು ಸಚಿವರು ಯಾವುದೇ ಬಹಿರಂಗ ಹೇಳಿಕೆ ನೀಡ್ತಾ ಇಲ್ಲ. ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಸಿದ್ದು ಆಪ್ತರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಆದರೆ ಹೈಕಮಾಂಡ್ಗೆ ಡಿಕೆಶಿ ಮೇಲೆ ಒಲವು ಹೆಚ್ಚಾಗಿದೆ ಅನ್ನೋ ಮಾತು ಕೂಡ ಸದ್ದು ಮಾಡ್ತಾ ಇದೆ. ಸಿದ್ದರಾಮಯ್ಯ ಆಪ್ತ ಶಾಸಕರು ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಸ್ವಲ್ಪ ಗೊಂದಲ, ಆತಂಕದಲ್ಲಿದ್ದಾರೆ. ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರೋ ಶಾಸಕರು ಸಚಿವರಲ್ಲಿ ಕಾನ್ಫಿಡೆಂಟ್ ಲೋ ಆಗಿದೆ ಅನ್ನೋ ತರ ಕಾಣ್ತಾ ಇದೆ. ಸದ್ಯ ಇಂತಹ ನಿರ್ಧಾರವನ್ನ ಹೈಕಮಾಂಡ್ ತೆಗೆದುಕೊಳ್ಳುವ ಸಾಧ್ಯತೆ ಇಲ್ಲ ಅನ್ನೋ ವಿಶ್ವಾಸ ಅವರದ್ದು. ಆದ್ರೂ ಡಿಕೆಶಿಗೆ ಪಟ್ಟ ಸಿಕ್ಕರೆ ನಮ್ಮ ಗತಿ ಏನು ಅನ್ನೋ ಟೆನ್ಷನ್ ಅಲ್ಲಿದ್ದಾರೆ. ಇತ್ತ ಸಿಗದೇ ಇದ್ರೆ ಪಕ್ಷದಲ್ಲಿ ಡಿಕೆ ಪವರ್ ಹೆಚ್ಚಾಗಲಿದೆ ಅನ್ನೋ ಆತಂಕವೂ ಇದೆ. ಒಂದು ವೇಳೆ ಆದರೆ ಮುಂದಿನ ಸಿಎಂ ಯಾರು? ಸಿದ್ದರಾಮಯ್ಯ ಅಧಿಕಾರ ಬಿಟ್ಟುಕೊಡ್ತಾರಾ? ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಬಗ್ಗೆ ಹೈಕಮಾಂಡ್ ನಿಲುವೇನು? ಅಷ್ಟಕ್ಕೂ ಶಾಸಕರ ಒಲವು ಯಾರ ಪರವಾಗಿದೆ? ಹೀಗೆ ನಾನಾ ಅಭಿಪ್ರಾಯ, ಡೆಡ್ ಲೈನ್, ವದಂತಿಗಳು ಸದ್ದು ಮಾಡ್ತಾ ಇದೆ. ವಿಧಾನಸಭೆ ಮೊಗಸಾಲೆಯಲ್ಲಿ ಶಾಸಕರು ಸಚಿವರು ನೀಡ್ತಾ ಇರೋ ಆಫ್ ದಿ ರೆಕಾರ್ಡ್ ಮಾಹಿತಿಗಳು ಹಾಗೂ ಮಾತುಕತೆಗಳು ಕುತೂಹಲ ಕೆರಳಿಸ್ತಾ ಇದೆ. ಎಲ್ಲ ಪ್ರಶ್ನೆಗಳಿಗೆ ಎಳೆ ಎಳೆಯಾಗಿ ಉತ್ತರ ಹುಡುಕೋಣ. ಬಸವರಾಜ್, ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ.